ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ವಿಮಲಾ ಮತ್ತು ಶಾರದಾ ಸಿದ್ದು ಎಲ್ಲರೂ ಸಹ ಮದುವೆ ನಿಲ್ಸೋಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ ಅನು ಅಡ್ಡ ಬಂದುಬಿಟ್ಟು, ದೊಡ್ಡಮ್ಮ ಪ್ಲೀಸ್ ಅಣ್ಣ ಪ್ಲೀಸ್ ಈ ಮದುವೆನ ನಿಲ್ಲಿಸ್ಬೇಡಿ ಅಂತ ಹೇಳ್ತಾ ಇರ್ತಾಳೆ. ನೀನು ಯಾರು ಅಂತ ಕೇಳ್ತಿರ್ಬೇಕಾದ್ರೆ ನಾನು ಮುರಳಿ ಮತ್ತು ವೈದೇಹಿಯವರ ಮಗಳು ಅಂತ ಅಂದಾಗ ಇವರಿಗೆಲ್ಲ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಅವನು ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ, ಸ್ಕೂಲಲ್ಲಿ ಫಾರ್ಮ್ ಫಿಲಪ್ ಮಾಡಬೇಕಾದ್ರೂ ಸಹ ಫಾದರ್ ನೇಮ ನಾನು ಬರಿತಾ ಇರಲಿಲ್ಲ, ಖಾಲಿ ಬಿಟ್ಟು ಬರ್ತಾ ಇದ್ದೆ. ಎಲ್ಲರೂ ಸ್ಕೂಲಲ್ಲಿ ಅಪ್ಪ ಇಲ್ದೇ ಹುಟ್ಟಿದಳು ಅಂತ ಎಲ್ಲರೂ ನನ್ನನ್ನು ಹಾಡ್ಕೋತಾ ಇದ್ರು, ಆದರೂ ಸಹ ಅಪ್ಪನ ಹೆಸರು ಎಲ್ಲಿ ನಾನು ಬಾಯಿ ಬಿಟ್ಟಿಲ್ಲ ದೊಡ್ಡಮ್ಮ ಅಂತ ಹೇಳ್ತಿರ್ಬೇಕಾದ್ರೆ ವಿಮಲನಿಗಂತೂ ಸಿಕ್ಕಾಬಟ್ಟೆ ಕಣ್ಣೀರು ಬರ್ತಾ ಇರುತ್ತೆ. ಹಾಗೆ ಅವನು ಮತ್ತೆ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ಅಪ್ಪ ಇಲ್ದೇ ಹುಟ್ಟಿದಳು ಅಂತ ಎಲ್ಲ ಫ್ರೆಂಡ್ಸು ಸಹ ಆಡ್ಕೋತಾ ಇದ್ರು, ನಿಜವಾಗ್ಲೂ ಸಾಯ್ಬೇಕು ಅಂತ ಅನ್ನಿಸ್ತಿತ್ತು. ಏನು ಗೊತ್ತಾ ಅಣ್ಣ, ಈ ಸಮಾಜ ಒಳ್ಳೇದು ಮಾಡೋದನ್ನ ಮರ್ತೇ ಬಿಡುತ್ತೆ, ಆದರೆ ಕೆಟ್ಟದನ್ನು ಮಾತ್ರ ಎತ್ತಿ ಎತ್ತಿ ತೋರಿಸುತ್ತೆ. ಏನು ಗೊತ್ತಾ ಅಣ್ಣ, ಮತ್ತೆ ನನ್ನನ್ನು ಏನಂತಿದ್ರು ಗೊತ್ತಾ, ಅಕ್ರಮ ಸಂಬಂಧನ ನಿಮ್ಮಮ್ಮ ಇಟ್ಕೊಂಡಿದ್ದಾಳೆ, ಅದಕ್ಕೆ ನೀನು ಹುಟ್ಟಿದೀಯಾ ಅಂತ ಎಲ್ಲ ಹೇಳ್ತಾ ಇದ್ರು ಅಂತ ಅಂದಾಗ ಸಿದ್ದುಗೂ ಹಾಗೆ ವಿಮಲನಿಗೂ ಸಿಕ್ಕಾಪಟ್ಟೆ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಹಾಗೆ ಅಮ್ಮ ದುಡ್ಡು ಕೊಟ್ಟರೆ ಎಲ್ಲರಿಂದ ಹೋಗ್ತಾಳೆ ಅಂತ ಇಲ್ಲದೆ ಸಂಬಂಧ ಎಲ್ಲನೂ ಸಹ ಅಮ್ಮಂಗೆ ಕಟ್ತಾ ಇದ್ರು ಅಂತ ಅಂದಾಗ ವಿಮಲನಿಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಆದರೆ ನಾನು ನಿಜನೇ ಹೇಳ್ತಾ ಇದ್ದೀನಿ ಅಣ್ಣ, ಅಮ್ಮ ನಿಜವಾಗ್ಲೂ ಕೆಟ್ಟವಳಲ್ಲ, ಅವಳು ಅಪ್ಪನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾಳೆ ಅಂತ ಅಂದಾಗ ವಿಮಲನಿಗಂತೂ ಸಿಕ್ಕಾಪಟ್ಟೆ ಕಣ್ಣೀರು ಬರ್ತಾ ಇರುತ್ತೆ. ಹಾಗೆ ನಮ್ಮಮ್ಮ ಈ ಸಮಾಜ ದೃಷ್ಟಿಲಿ ತನ್ನ ಗಂಡ ಯಾರು ಅಂತ ತೋರಿಸ್ಕೋಬೇಕು, ಅದಕ್ಕೋಸ್ಕರ ಮದುವೆ ಆಗ್ತಿದ್ದಾಳೆ, ದಯವಿಟ್ಟು ಈ ಮದುವೆನ ನಿಲ್ಲಿಸ್ಬೇಡಿ ಅಣ್ಣ ಅಂತ ಕೈ ಮುಗಿದು ಗೋಗರ್ದು ಕೇಳ್ತಿರ್ಬೇಕಾದ್ರೆ ಶಾರದಾ ಸಿಕ್ಕಾಪಟ್ಟೆ ಬೇಜಾರಿಂದ ವಿಮಲಮ್ಮ ಏನು ಮಾಡೋದು ಅಂತ ಕೇಳ್ತಾ ಇರಬೇಕಾದ್ರೆ ಯಾರಾದರೂ ಏನಾದರೂ ಮಾತಾಡಿ, ಇಷ್ಟು ವರ್ಷ ಆದಮೇಲೆ ನನ್ನ ತಂದೆ ಯಾರು ಅಂತ ನಾನು ಸಮಾಜಕ್ಕೆ ತೋರ್ಸೋಕೆ ಹೊರಟಿದ್ದೀನಿ, ದಯವಿಟ್ಟು ಈ ಮದುವೆನ ನಿಲ್ಲಿಸಬೇಡಿ ಅಂತ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ನೀವೇನಾದರೂ ಮದುವೆನ ನಿಲ್ಲಿಸಿದ್ರೆ ಈ ಸಮಾಜ ನಮ್ಮನ್ನು ಕೆಟ್ಟ ದೃಷ್ಟಿಯಲ್ಲೇ ನೋಡುತ್ತೆ, ಇಷ್ಟು ವರ್ಷದಿಂದ ಕಷ್ಟಪಟ್ಟು ಇವಾಗ ಮದುವೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದಾರೆ, ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡಿ, ನೀವೇನಾದರೂ ಬಂದು ಮದುವೆ ನಿಲ್ಲಿಸಿದ್ರೆ ನಾನಂತೂ ಖಂಡಿತ ಬದುಕಲ್ಲ ಅಂತ ಅವನು ಕಣ್ಣೀರು ಹಾಕೊಂಡು ಹೇಳ್ತಿರ್ಬೇಕಾದ್ರೆ ವಿಮಲನಿಗೂ ಸಿದ್ದಿಗೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ನೀವೆಲ್ಲ ನಮ್ಮ ಅಪ್ಪಮ್ಮನ ಮದುವೆನ ನಿಲ್ಲಿಸಲ್ಲ ಅಂತ ಅಂದ್ಕೊಂಡು ಸಂತೋಷದಿಂದ ನಮ್ಮ ಅಪ್ಪಮ್ಮನ ಮದುವೆ ಮಾಡೋಕ್ಕೆ ನಾನು ಹೋಗ್ತಾ ಇದ್ದೀನಿ, ದಯವಿಟ್ಟು ನನ್ನ ಕಷ್ಟನ ಅರ್ಥ ಮಾಡ್ಕೊಳ್ಳಿ ಅಂತ ಕಣ್ಣೀರು ಹಾಕ್ಕೊಂಡು ಕೈ ಮುಗಿದು ಅವನು ಅಲ್ಲಿಂದ ಹೊರಟೋಗ್ತಾ ಇರಬೇಕಾದ್ರೆ ಈ ಕಡೆ ವಿಮಲ ಸಿಕ್ಕಾಬಟ್ಟೆ ಕಣ್ಣೀರು ಹಾಕ್ಕೊಂಡು ಹಾಗೆ ಯೋಚನೆ ಮಾಡಿ ಶಾರದಾ ಮದುವೆ ಮಂಟಪದ ಕರ್ಕೊಂಡು ಹೋಗು ಅಂತ ಅನ್ಬೇಕಾದ್ರೆ ಸಿದ್ದು ಶಾರದಾ ಈ ಕಡೆ ವಿಮಲನ ಕರ್ಕೊಂಡು ಬರ್ತಾರೆ. ನಡೆದಿದ್ದ ಘಟನೆಯಲ್ಲೆಲ್ಲೂ ಸಹ ಹೇಳ್ತಾ ಇರಬೇಕಾದ್ರೆ ತಾತನಿಗೆ ಸಿಕ್ಕಾಬಟ್ಟೆ ಕೋಪ ಬಂದು, ಏನು ವಿಮಲ ಏನು ಮಾಡ್ತಿದ್ಯಾ ನೀನು, ಮುರಳಿನ ಇನ್ನೊಂದು ಮದುವೆ ಆಗಿ ಕೇಳ್ತಿದ್ಯಾ, ನಿನಗೇನು ಅನ್ನಿಸ್ತಿಲ್ವಾ ಅಂತ ಬೈತಾ ಇರ್ತಾನೆ. ಹಾಗೆ ದಶರಥನು ಸಹ ಏನು ವಿಮಲ ಈ ರೀತಿ ಡಿಸಿಷನ್ನ ತೊಗೊಂಡ್ಬಿಟ್ಟೆ, ಇದು ಸರಿಯಾಗಿಲ್ಲ ನಿಂದ ಡಿಸಿಷನ್ ಅಂತ ಅನ್ಬೇಕಾದ್ರೆ ಸುಮಿತ್ರಾ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ನೋಡು ವಿಮಲ, ನೀನು ಮುರಳಿ ಅಣ್ಣನ ಕ್ಷಮಿಸ್ತೀರೋ ನನಗಂತೂ ಗೊತ್ತಿಲ್ಲ, ಆದರೆ ನಿಜವಾಗ್ಲೂ ಯಾವುದೇ ಹೆಣ್ಣಾಗಲಿ ಇನ್ನೊಂದು ಗಂಡನ ಜೊತೆ ಇರೋದನ್ನ ಇಷ್ಟನೂ ಪಡಲ್ಲ, ಹಾಗೆ ಇನ್ನೊಂದು ಹೆಣ್ಣನ್ನು ಹಂಚ್ಕೊಳ್ಳೋದನ್ನು ಇಷ್ಟಪಡಲ್ಲ, ಪ್ಲೀಸ್ ನೀನು ಆ ಥರದಲ್ಲಿ ನಿರ್ಧಾರನ ತೊಗೋಬೇಡ, ಅರ್ಥ ಮಾಡ್ಕೋ ಪ್ಲೀಸ್, ನನ್ನ ಮಾತನ್ನ ಕೇಳು ಅಂತ ತುಂಬ ರಿಕ್ವೆಸ್ಟ್ ಮಾಡ್ಕೋತಾ ಇದ್ರೆ ವಿಮಲ ಕಣ್ಣೀರು ಹಾಕೊಂಡು ನಾನು ಹೇಳ್ತಿರ್ದೆ ಸರಿ ಅಂತ ವಾದ ಮಾಡ್ತಾ ಇರ್ತಾಳೆ. ಹಾಗೆ ವಿಮಲ ಕಣ್ಣೀರು ಹಾಕೊಂಡು, ನೋಡು ಸುಮಿತ್ರಾ, ನಾನು ಆತುರವಾಗಿ ನಿರ್ಧಾರನ ತೊಗೊಂಡಿಲ್ಲ, ಸರಿಯಾಗಿ ನಿರ್ಧಾರನ ತೊಗೊಂಡಿದ್ದೀನಿ. ಏನು ಗೊತ್ತಾ, ಈ ಪ್ರಪಂಚದಲ್ಲಿ ಒಂದು ಹೆಣ್ಣು ಮಗುವಿಗೆ ತಂದೆ ಯಾರು ಅಂತ ಹೇಳ್ಕೊಳ್ಳೋಕ್ಕೆ ಆಗದಂಥ ಪರಿಸ್ಥಿತಿ ಇವಾಗ ಆ ಅವನಿಗೆ ಬಂದಿದೆ ಅಂತ ಅಂದಾಗ ವೈದೇಹಿ ಕಣ್ಣಲ್ಲಂತೂ ಸಿಕ್ಕಾಬಟ್ಟೆ ನೀರು ಬರ್ತಾ ಇರುತ್ತೆ. ಹಾಗೆ ಮತ್ತೆ ಇಲ್ಲ, ನೀನು ತೊಗೊಂಡಿರೋ ನಿರ್ಧಾರ ತಪ್ಪು ಅಂತ ದಶರಥ ಹೇಳ್ತಿರ್ಬೇಕಾದ್ರೆ, ಇಲ್ಲ ಅಣ್ಣ ಸರಿಯಾಗೇ ಇದೆ, ಏನು ಗೊತ್ತಾ, ನನಗೆ ಸಮಾಜದಲ್ಲಿ ಎಲ್ಲ ಗೌರವ ಸ್ಥಾನಮಾನ ಹಾಗೆ ಫ್ಯಾಮಿಲಿ ಎಲ್ಲ ಸಿಕ್ಕಿದೆ, ಆದರೆ ವೈದೇಹಿಗೆ ಎಲ್ಲ ಇದ್ದು ಏನೂ ಸಿಕ್ಕಿಲ್ಲ, ನಾನು ಒಂದು ಹೆಣ್ಣು ಅವಳು ಹೆಣ್ಣು, ಆದರೆ ಅವಳಿಗೆ ಯಾಕಿಂತ ಅನ್ಯಾಯ ಆಗ್ತಿದೆ ಅಂತ ಕೇಳ್ತಿರ್ಬೇಕಾದ್ರೆ ವೈದೇಹಿ ಸಿಕ್ಕಾಬಟ್ಟೆ ಎಮೋಷನಲ್ ಆಗಿ ಕಣ್ಣೀರು ಹಾಕೊಂಡು ವಿಮಲ ಮುಖನ ನೋಡ್ತಾ ಇರ್ತಾಳೆ. ಹಾಗೆ ಇದರಲ್ಲಿ ಮುರಳಿದಂತೂ ಸಿಕ್ಕಾಬಟ್ಟೆ ತಪ್ಪಿದೆ, ಮದುವೆ ಆಗಿದ್ದರೂ ಸಹ ಇಂಥ ಅಕ್ರಮ ಸಂಬಂಧ ಇಟ್ಕೊಂಡಿದ್ದನ್ನು ನಾನು ಯಾವತ್ತೂ ಕ್ಷಮಿಸಲ್ಲ. ಹಾಗೆ ಇದರಲ್ಲಿ ಅವನೊಂದು ತಪ್ಪೇನಿದೆ, ಅವಳೇನಾದರೂ ಪ್ರಪಂಚಕ್ಕೆ ಇಂಥ ಅಪ್ಪ ಬೇಕು ಇಂಥ ಅಮ್ಮ ಬೇಕು ಅಂತ ಏನಾದರೂ ಅಂದ್ಕೊಂಡು ಏನಾದರೂ ಹುಟ್ಟಿದ್ಲ, ಇದರಲ್ಲಿ ತಪ್ಪೇ ಇದ್ಮೇಲೆ ಅವನಿಗೆ ಯಾಕೆ ಇಷ್ಟೊಂಥರ ಶಿಕ್ಷೆ ಕೊಡ್ತಾ ಇದ್ದಾರೆ ಅಂತ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಮುರಳಿ, ನೋಡು ವಿಮಲ, ಅದು ಅದು ಅಂತ ಅನ್ಬೇಕಾದ್ರೆ ಮುಚ್ಚು ಬಾಯ, ಎಲ್ಲ ಏನು ನಾಟಕ ಆಡ್ತಾ ಇದ್ದೀರಾ, ಈ ಮದುವೆ ಆಕೆ ಖಂಡಿತ ನಾನು ಬಿಡಲ್ಲ ಅಂತ ತಾತ ಹೇಳಿದಾಗ ಎಲ್ಲರಿಗೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಯಾಕಪ್ಪ ನೀನು ಮದುವೆ ಆಕೆ ಬಿಡಲ್ಲ ಅಂತ ಅನ್ಬೇಕಾದ್ರೆ ಏನು ಹೇಳ್ತಿದ್ಯಾ, ನನ್ನ ಮರ್ಯಾದೆ ಹೋಗುತ್ತೆ, ಅದು ನಿನಗೆ ಇಷ್ಟನಾ, ನಿನಗೆ ಅನ್ಯಾಯ ಆಗೋಕ್ಕೆ ನಾನು ಬಿಡಲ್ಲ ಅಂತ ಅನ್ಬೇಕಾದ್ರೆ ಹಾಗೆ ಅಲ್ಲ ತಾತ ಈ ರೀತಿ ಮಾತಾಡ್ತಾ ಇದ್ದೀರಲ್ಲ, ಮುರಳಿ ಅವರು ತಪ್ಪು ಮಾಡಿದ್ದಾರೆ, ಅದನ್ನು ಜನ ಇವತ್ತು ನೆನೆಯುತ್ತೆ ಹಾಗೆ ನಾಳೆ ಮರೆಯುತ್ತೆ, ಆದರೆ ಇಲ್ಲಿ ವೈದೇಹಿಯರು ತಾನೇ ಜೀವನ ಪೂರ್ತಿ ಕಷ್ಟನ ಅನುಭವಿಸ್ಬೇಕಾಗಿರೋದು, ಒಂಟಿ ಹೆಣ್ಣು ಹಾಗೆ ಒಂದು ಹೆಣ್ಣು ಮಗು ಇಟ್ಕೊಂಡು ಸಮಾಜದಲ್ಲಿ ಬದುಕೋದು ಹೇಗೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಅದೇ ರೀತಿ ಎಷ್ಟು ಕಷ್ಟ ಇದೆ ಅನ್ನೋದನ್ನು ನಾನು ಅನುಭವಿಸಿದ್ದೀನಿ, ಆ ಅನುಭವನ ಮೇಲೆ ನಾನು ಹೇಳ್ತಾ ಇದ್ದೀನಿ, ಅವ್ರಿಗೆ ಈ ರೀತಿ ಕಷ್ಟ ಕೊಡಬೇಡಿ ಅಂತ ಅಂದಾಗ ವೈದೇಹಿ ಕಣ್ಣಲ್ಲಿ ಸಿಕ್ಕಾಬಟ್ಟೆ ನೀರು ಬರ್ತಾ ಇದ್ರೆ ತಾತನಿಗೆ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಈ ಜೊತೆಗೆ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು, ಅಲ್ಲ ಅತ್ತೆ, ನ್ಯೂಸ್ ಚಾನಲಲ್ಲಿ ಪ್ರತಿದಿನ ನಮ್ಮನೇಲಿ ಒಂದೊಂದು ನ್ಯೂಸ್ ಬರ್ತಾನೆ ಇದೆ, ಇನ್ನೇನಿದೆ ಮಾನ ಮರ್ಯಾದೆ ಎಲ್ಲ ಹೋಗಿದೆಯಲ್ಲ, ಇದಕ್ಕೆಲ್ಲ ಕಾರಣ ಈ ಹಾಳಾದವಳು ಶಾರದಾ ಅಂತ ಅನ್ಬೇಕಾದ್ರೆ
ಇರ್ತಾರೆ. ನೋಡು ಜ್ಯೋತಿಕಾ, ಇದು ನಮ್ಮ ಅಪ್ಪ ಅಮ್ಮನ ವಿಷಯ, ಈ ಪರ್ಸ್ನಲ್ ವಿಷಯಕ್ಕೆ ನೀನು ಶಾರದವ್ರನ್ನ ಎಳಿಬೇಡ, ನಾನು ಸುಮ್ಮನೆ ಬಿಡಲ್ಲ ನೀನು ಅಂತ ಸಿದ್ದು ಕೋಪ ಮಾಡ್ಕೊಂಡು ಹೇಳ್ತಾ ಇರಬೇಕಾದ್ರೆ, ತಾತ ಈ ಮದುವೆ ಆಗೋಕ್ಕೆ ನಾನು ಖಂಡಿತ ಬಿಡಲ್ಲ. ನ್ಯೂಸ್ ಚಾನಲ್ ಎಲ್ಲರೂ ಸಹ ಈ ನ್ಯೂಸ್ನ ಬ್ರೇಕಿಂಗ್ ನ್ಯೂಸ್ ಮಾಡಿಬಿಡ್ತಾರೆ. ಶಿವನಾರನಳ್ಳಿ ಇನ್ನೊಂದು ಮದುವೆ ಆಗ್ತಿದ್ದಾನೆ ಅಂತ ಎಲ್ಲರೂ ಸಹ ಹಬ್ಬಿಸ್ಬಿಡ್ತಾರೆ. ಇದನ್ನು ನೋಡಿಕೊಂಡು ನಾನು ನನ್ನ ಮಾನ ಮರ್ಯಾದೆ ಎಲ್ಲನೂ ಕಳ್ಕೊಂಡು ಸುಮ್ಮನೆ ಬಿಡಬೇಕಾ? ನನ್ನ ಫ್ಯಾಮಿಲಿಗೆ ಮಾನ ಮರ್ಯಾದೆ ಹಾಗೆ ಅನ್ನೋದು ತುಂಬಾ ಇಂಪಾರ್ಟೆಂಟು. ಅದಕ್ಕೇನಾದರೂ ಧಕ್ಕೆ ಬರೋದಾದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಇವನು ತಪ್ಪು ಮಾಡಿದರೆ ಶಿಕ್ಷೆ ಅನುಭವಿಸಲೇಬೇಕು ಅಂತ ತಾತ ವಾದ ಮಾಡ್ತಾ ಇರ್ತಾರೆ. ಹಾಗೆ ಏನೇ ಆಗಲಿ ಮದುವೆ ಆಗೋಕ್ಕೆ ನಾನಂತೂ ಬಿಡಲ್ಲ ಅಂತ ತಾತ ಹಠ ಮಾಡ್ತಾ ಇರಬೇಕಾದ್ರೆ, ಇಲ್ಲ ತಾತ, ಕುಟುಂಬದ ಮಾನ ಮರ್ಯಾದೆಗಿಂತ ಒಂದು ಹೆಣ್ಣಿನ ಮಾನ ಮರ್ಯಾದೆ ಗೌರವನೇ ಇಂಪಾರ್ಟೆಂಟು. ನೋಡಿ, ಜನಗಳು ಏನಾರು ಅಂದ್ಕೊಳ್ಳಿ, ಹಾಗೆ ಆಲ್ರೆಡಿ ಮುರಳಿಗೆ ಕೆಟ್ಟ ಹೆಸರು ಬಂದಾಗಿದೆ. ಈ ವಿಷಯ ಹೊರಗಡೆ ಬರೋಕ್ಕೆ ತುಂಬ ಸಮಯ ಬೇಕಾಗಿಲ್ಲ. ವಿಮಲಮ್ಮನ ಒಪ್ಪಿಗೆಗೆ ನನ್ನ ಸಮ್ಮತಿ ಇದೆ ಅಂತ ಅನ್ಬೇಕಾದ್ರೆ, ನೋಡು ಶಾರದಾ, ಇದು ನಮ್ಮನೆಯ ವಿಷಯ, ನೀನು ಇದಕ್ಕೆ ಬರಬೇಡ, ನಿನಗೂ ಇದಕ್ಕೂ ಸಂಬಂಧ ಇಲ್ಲ, ಬಾಯಿ ಮುಚ್ಕೊಂಡು ನಿಂತ್ಕೊಂತ ತಾತ ಕೂಗಾಡ್ತಾ ಇರ್ತಾರೆ. ಹಾಗೆ ನಾನು ವಿಮಲನ ಹತ್ರ ಮಾತಾಡ್ತಿರೋದು, ಹೇಳು ವಿಮಲ ಅಂತ ಅನ್ಬೇಕಾದ್ರೆ, ನೋಡಿ ಅಪ್ಪ, ನಾನು ನಿರ್ಧಾರ ಮಾಡಾಗಿದೆ. ಜೀವನದಲ್ಲಿ ಫಸ್ಟ್ ಟೈಮು ನಾನೇ ಸ್ವತಃ ನಿರ್ಧಾರನ ತೊಗೊಂಡಿದ್ದೀನಿ. ಇಲ್ಲಿ ನಿಮ್ಮ ಒಪ್ಪಿಗೆ ನಾನು ಕೇಳಕ್ಕೆ ಬಂದಿಲ್ಲ, ಎಲ್ಲರಿಗೂ ಗೊತ್ತಾಗಲಿ ಅಂತ ಅಷ್ಟೇ ನಾನು ಇಲ್ಲಿ ಫೋನ್ ಮಾಡಿ ಕರೆಸಿದ್ದು. ನಾನು ಡಿಸೈಡ್ ಮಾಡಾಗಿದೆ, ಇವರಿಬ್ಬರು ಮದುವೆ ಆಗಲೇಬೇಕು ಅಂತ ಮಾಡ್ತಾ ಹಾಗೆ ಜೋರಾಗಿ ಕೇಳ್ತಾ ಇರ್ತಾಳೆ. ನನ್ನೇಂದ್ರೆ ನೋಡ್ತಾ ಇದ್ದೀರಾ, ತಾಳಿ ಕಟ್ಟ್ರಿ ಅಂತ ಅಂದಾಗ ಮುರಳಿ ಸಿಕ್ಕಾಬಟ್ಟೆ ಎದ್ರುಕೊಂಡು ತಾಳಿನ ತಗೊಂಡು ಹಾಗೆ ನಡುಕದಿಂದ ಈ ಕಡೆ ವೈದೇಹಿ ಕೊರಳಿಗೆ ತಾಳಿ ಕಟ್ತಾ ಇರಬೇಕಾದ್ರೆ ಮನೆಯವರೆಲ್ಲರೂ ಸಹ ಸಿಕ್ಕಾಬಟ್ಟೆ ಕಣ್ಣೀರಾಗ್ತಾ ಇರ್ತಾರೆ. ಹಾಗೆ ವಿಧಿ ಇಲ್ದಲೇ ವೈದೇಹಿ ಕೊರಳಿಗೆ ತಾಳಿ ಕಟ್ಟಿದ ತಕ್ಷಣ ವೈದೇಹಿಗಂತೂ ಸಿಕ್ಕಾಬಟ್ಟೆ ಖುಷಿಯಾಗಿ ಹಾಗೆ ಕಣ್ಣೀರು ಹಾಕ್ಕೊಂಡು ಈ ಕಡೆ ವಿಮಲನ ಕಾಲಿಗೆ ಬಿದ್ದು ಆಶೀರ್ವಾದ ತಗೋತಿರ್ಬೇಕಾದ್ರೆ ಅವಳು ಸಹ ಅಕ್ಷತೆ ಕಳೆ ಹಾಕಿ ಆಶೀರ್ವಾದ ಮಾಡ್ತಾ ಇರ್ತಾಳೆ. ಹಾಗೆ ಕೈ ಮುಗಿದು, ಅಕ್ಕ ದಯವಿಟ್ಟು ನನ್ನನ್ನು ಕ್ಷಮಿಸಿ, ನಿಮ್ಮ ಪರಿಸ್ಥಿತಿನ ಕಣ್ಣಾರೆ ಕಂಡರೂ ಸಹ ನಾನು ಯಾವ ಕೆಟ್ಟ ಗಳಿಗೆಯಲ್ಲಿ ಮುರಳಿಯವ್ರನ್ನ ಮೆಚ್ಕೊಂಡು ನನಗಂತೂ ಗೊತ್ತಿಲ್ಲ, ಆದರೆ ನಿಮ್ಮ ಹತ್ರ ಕ್ಷಮೆ ಕೇಳೋ ಅರ್ಹತೆ ಯೋಗ್ಯತೆ ನನಗಿಲ್ಲ, ದಯವಿಟ್ಟು ಕ್ಷಮಿಸಿ ಅಂತ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ಅಕ್ಕ ನಿಮ್ಮ ಮನಸ್ಸು ತುಂಬಾ ದೊಡ್ಡದು ಅಕ್ಕ, ಈ ಸಮಾಜದಲ್ಲಿ ನನ್ನನ್ನು ಬಾಳ್ವೆ ಮಾಡುವಾಗೆ ಹಾಗೆ ತಲೆ ಎತ್ತಿ ಬಾಳ್ವೆ ಮಾಡುವಂಗೆ ಮಾಡಿದಿರಕ್ಕ, ನಿಮ್ಮ ಮನಸ್ಸು ತುಂಬಾ ದೊಡ್ಡದು, ನಿಮಗೆ ಯಾವಾಗಲೂ ನಾನು ಚಿರಋಣಿ ಆಗಿರ್ತೀನಿ, ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅಂತ ಅನ್ಬೇಕಾದ್ರೆ, ನೋಡು ವೈದೇಹಿ, ಈ ಪ್ರಪಂಚದಲ್ಲಿ ಗಂಡಸರು ತಪ್ಪು ಮಾಡಿದರೆ ಅದರ ಪ್ರಪಂಚ ಕ್ಷಮಿಸ್ಬಿಡುತ್ತೆ, ಆದರೆ ಹೆಣ್ಣು ಏನಾದರೂ ತಪ್ಪು ಮಾಡಿದರೆ ಅದನ್ನೇ ಎತ್ತಿ ತೋರಿಸುತ್ತೆ. ಹಾಗೆ ಹೆಣ್ಮಕ್ಳನ್ನ ಅಸಹಾಯಕತೆಯಿಂದ ನೋಡ್ತಾರೆ. ಇವತ್ತು ನಾನು ನಿನ್ನನ್ನು ಮದುವೆ ಮಾಡಿಸೋದಕ್ಕೆ ಕಾರಣ ಒಂದು ಹೆಣ್ಣಿನ ಅಸಹಾಯಕತೆ, ಹಾಗೆ ನಿನ್ನ ಮಗಳು ಕಣ್ಣೀರು ಅಂತ ಅಂದಾಗ ಅವರಿಬ್ರಿಗೂ ಅನು ನೋಡಿ ಸಿಕ್ಕಾಬಟ್ಟೆ ಆಶ್ಚರ್ಯ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ವೈದೇಹಿ ಕಣ್ಣೀರು ಹಾಕ್ಕೊಂಡು, ಅಕ್ಕ ನಿಮ್ಮ ಮನಸ್ಸು ತುಂಬಾ ದೊಡ್ಡದು, ಆದರೆ ನಿಮಗೆ ನಾನು ಸಿಕ್ಕಾಬಟ್ಟೆ ನೋವು ಕೊಟ್ಟಿದ್ದೀನಿ, ಆದರೆ ಕ್ಷಮೆ ಕೇಳೋದು 2 ಪದ, ಇದರಿಂದ ನಿಮಗೆ ನೋವು ಕಡಿಮೆ ಆಗಲ್ಲ, ಆದರೆ ನಿಮ್ಮ ಮನಸ್ಸಲ್ಲಿ ಒಂದಲ್ಲ ಒಂದು ದಿನ ಜಾಗನ ಪಡ್ಕೋತೀನಿ ಅಂತ ಕಣ್ಣೀರು ಹಾಕ್ಕೊಂಡು ಹೇಳ್ತಾ, ನೋಡು ಶಾರದಾ, ಲೆಕ್ಕದಲ್ಲಿ ನೀನು ನನಗೆ ಸೊಸೆ ಆಗಬೇಕು, ಆದರೆ ನಿನ್ನನ್ನು ಅರ್ಥನೇ ಮಾಡ್ಕೊಳ್ಳಿಲ್ಲ. ಇಷ್ಟು ದಿನ ನೀನು ನನ್ನ ಮದುವೆ ನಿಲ್ಸೋಕ್ಕೆ ಬರ್ತಿದ್ದೀಯ ಅಂತ ಅಂದ್ಕೊಂಡೆ, ಆದರೆ ನಿನ್ನಿಂದಾಗಿ ಅಕ್ಕನ ಕಣ್ಮುಂದೆ ನಾನು ಮದುವೆ ಹಂಗಾಯಿತು. ಇದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಶಾರದಾ, ತಪ್ಪಾಗಿ ತಿಳ್ಕೊಬಿಟ್ಟಿದ್ದೆ, ದಯವಿಟ್ಟು ನನ್ನ ಕ್ಷಮಿಸು. ನಾನೇನಾದರೂ ಅಕ್ಕನಿಗೆ ಗೊತ್ತಿಲ್ಲದೆ ಮದುವೆ ಆಗಿದ್ರೆ ಜೀವನ ಪೂರ್ತಿ ನಾನು ಪಶ್ಚಾತ್ತಾಪ ಪಡಬೇಕಾಗಿತ್ತು, ದಯವಿಟ್ಟು ನನ್ನ ಕ್ಷಮಿಸು ಅಂತ ಶಾರದನ ಹತ್ರ ಕ್ಷಮೆ ಕೇಳ್ತಾ ಇರ್ತಾಳೆ. ಏನೊಂದು ಕಡೆ ಮುರಳಿ ಶಾರದನ ನೋಡ್ಕೊಂಡು ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡು, ಇಷ್ಟಕ್ಕೆಲ್ಲ ಕಾರಣ ಆಗಿರೋ ಶಾರದನ ಸುಮ್ಮನೆ ಬಿಡಲ್ಲ, ಮೊದಲು ನನ್ನ ಮಗನ ಮದುವೆ ಆಗಿ ನನ್ನ ಮಗನ ಜೀವನ ಹಾಳು ಮಾಡಿದ್ಲು, ಹಾಗೆ ನನ್ನ ಜೀವನಕ್ಕೂ ಬಂದು ಈಗ ಮುಳ್ಳಾಗಿ ನಿಂತಿದ್ದಾಳೆ, ನಾನು ಗಳಿಸಿದ ಮಾನ ಮರ್ಯಾದೆ ಸಂಪಾದನೆ ಎಲ್ಲನೂ ಸಹ ಹಾಳು ಮಾಡಿದ್ಲು, ಇವಳನ್ನ ಜೀವನದಲ್ಲಿ ಮುಂದೆ ಬರೋಕ್ಕೆ ನಾನು ಬಿಡಲ್ಲ ಅಂತ ಮನಸ್ಸಲ್ಲಿ ಬೈಕೋತಾ ಇದ್ರೆ, ಇನ್ನೊಂದು ಕಡೆ ವೈದೇಹಿ ಕಣ್ಣೀರು ಹಾಕ್ಕೊಂಡು, ಸಿದ್ದು ಯಾವಾಗಲೂ ನಿನ್ನನ್ನು ನನ್ನ ಮಗ ಅಂತ ಅಂದ್ಕೊಂಡಿದ್ದೆ, ನಾನು ಮುರಳಿಯವ್ರನ್ನ ಮದುವೆ ಆಗಿರ್ಬೋದು, ಆದರೆ ನಿನ್ನ ತಾಯಿಗೆ ನಾನು ಯಾವತ್ತೂ ಸೌತೆ ಆಗೋಕ್ಕೆ ಇಷ್ಟಪಡಲ್ಲ, ಖಂಡಿತವಾಗ್ಲೂ ನಿನಗೆ ಮಲ್ತಾಯಿ ಆಗೋಕ್ಕೆ ನಾನು ಇಷ್ಟಪಡಲ್ಲ ಅಂತ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ. ಹಾಗೆ ನನ್ನ ಮನಸ್ಸಲ್ಲಿ ನಿನಗಾಗಲಿ ಅಥವಾ ಆರ್ತಿಗಾಗಲಿ ಒಳ್ಳೆ ಸ್ಥಾನ ಇದೆ, ಹಾಗೆ ತುಂಬ ಪ್ರೀತಿ ಅಕ್ಕರೆ ಇದೆ ಅಂತ ಅಂದಾಗ, ಏನೋ ಪ್ರೀತಿ ಅಕ್ಕರೆ ಇದೆಯಾ, ನಿಮಗೇನಾದರೂ ನನ್ನ ಮೇಲೆ ಪ್ರೀತಿ ಅಕ್ಕರೆ ಇದ್ದರೆ ಖಂಡಿತ ಈ ರೀತಿ ಕೆಲಸನ ಮಾಡ್ತಿರ್ಲಿಲ್ಲ ಅಂತ ವೈದೇಹಿಗೆ ಬೈತಾ ಇರ್ತಾನೆ. ಹಾಗೇನೊಂದು ಕಡೆ ಅನು ಕಣ್ಣೀರು ಹಾಕ್ಕೊಂಡು, ದೊಡ್ಡಮ್ಮ ತುಂಬ ಅಂದರೆ ತುಂಬ ಥ್ಯಾಂಕ್ಸ್, ನಿಮ್ಮಿಂದ ನಮ್ಮ ಮಾನ ಮರ್ಯಾದೆ ಉಳಿತು, ಹಾಗೆ ನಮ್ಮ ಅಪ್ಪ ಅಮ್ಮನ ಮದುವೆನೂ ಆಯಿತು, ನಿಮಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು ದೊಡ್ಡಮ್ಮ ಅಂತ ಕಣ್ಣೀರು ಹಾಕ್ಕೊಂಡು ಹೇಳ್ತಿರ್ಬೇಕಾದ್ರೆ ಮುರಳಿ ಹೇಳ್ತಾ ಇರ್ತಾನೆ, ಮಾವ ಹಾಗೆ ವಿಮಲ ದಯವಿಟ್ಟು ನನ್ನ ಕ್ಷಮಿಸಿ, ಆಗಿದ್ದೆಲ್ಲ ಆಗೋಯ್ತು, ನಡೀರಿ ಮನೆಗೆ ಹೋಗೋಣ ಅಂತ ಅನ್ಬೇಕಾದ್ರೆ ದಶರಥ ಹೇಳ್ತಾ ಇರ್ತಾನೆ, ಯಾವ ಮನೆಗೆ ಬರ್ತಾ ಇದ್ದೀರಾ ಬಾವ ಅಂತ ಅನ್ಬೇಕಾದ್ರೆ ಮುರಳಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ನನ್ನ ಮಗಳಿಗೆ ದೊಡ್ಡ ಅನ್ಯಾಯ ಮಾಡಿದೀಯಾ, ಹಾಗೆ ಇನ್ನೊಬ್ಳನ್ನ ಮದುವೆ ಆಗಿದೆಯಾ, ನಿನ್ನಂಥವನ್ನ ನಮ್ಮ ಮನೆಗೆ ಸೇರಿಸ್ತೀನಿ ಅಂತ ತಾತ ಅನ್ಬೇಕಾದ್ರೆ ಮುರಳಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ನೋಡು ಮುರಳಿ, ಇಲ್ಲಿಂದ ಹೊರಟೋಗು, ನನ್ನ ಕಣ್ಣು ಮುಂದೆ ಕಾಣಿಸ್ಕೊಬೇಡ, ಎಲ್ಲರೂ ತೊಳಗುಂತ ತಾತ ಕೋಪ ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ, ಅಲ್ಲ ಮಾವ, ಅಲ್ಲ ಭಾವ, ನಾನು ಎಲ್ಲಿಗಿಂತ ಹೋಗಲಿ, ಇಷ್ಟು ವರ್ಷ ನಾನು ನಿಮ್ಮ ಮನೇಲೆ ತಾನೇ ಇದ್ದಿದ್ದು, ಇವಾಗ ಸಡನ್ನಾಗಿ ಹೋಗು ಅಂತಂದರೆ ಎಲ್ಲಿಗೆ ಹೋಗೋಣ ಅಂತ ಅಂದಾಗ, ಎಲ್ಲರೂ ಹಾಳಾಗಿ ಹೋಗಿ ಅಂತ ಅಂದಾಗ, ಸುಮಿತ್ರಕ್ಕ ನೀವಾದರೂ ಹೇಳಿ ಅಂತ ಅನ್ಬೇಕಾದ್ರೆ, ಅಲ್ಲ ಮುರಳಿ ಅಣ್ಣ, ಇಂಥ ಕೆಲಸ ಮಾಡೋಕ್ಕೆ ಮುಂಚೆ ನಿಮಗೆ ನೆನಪಾಗ್ಲಿಲ್ವಾ ವಿಮಲ, ನಮ್ಮನ್ನೇನು ಹೇಳಿ ಕೇಳಿ ನೀವು ಮದುವೆ ಆದರೆ ದಿಢೀರಾಗಿ ತಾನೇ ಮದುವೆ ಆಗಿದ್ದು, ಅಂದಮೇಲೆ ಎಲ್ಲರೂ ಹೋಗಿ ನಮ್ಮ ಮನೆಗೆ ಬರಬೇಡಿ ಅಂತ ಅಂದಾಗ ಸಿದ್ದು ಕೋಪ ಮಾಡ್ಕೊಂಡು, ನಾಚಿಕೆ ಆಗಲ್ವ ಈ ರೀತಿ ಕೇಳ್ತಾ ಇದ್ದೀರಲ್ಲ, ನಿಮ್ಮನ್ನು ಹೋಗಿ ರೋಡ್ ಮಾಡಲ್ಲ ಅಂತ ನನ್ನ ಜೀವನದಲ್ಲಿ ನಾನು ಅಂದ್ಕೊಂಡಲ್ಲ, ನಾನೊಬ್ಬ ದೊಡ್ಡ ಅಂತ ಬೈಕೋತಾ ಇರ್ತಾನೆ. ಹಾಗೆ ನಿಮ್ಮನ್ನು ಮನೆಗೆ ಸೇರಿಸ್ಬೇಕು ಬೇಡವನ್ನ ನಿರ್ಧಾರ
ನಿರ್ಧಾರ ಮಾಡೋದು ಹಕ್ಕಿರೋದು ನಮ್ಮಮ್ಮನಿಗೆ ಮಾತ್ರ ಅಂತ ಅಂದಾಗ ವಿಮಲಾ ನೀನಾದರೂ ನನ್ನನ್ನು ಮನೆ ಕರಿ ಅಂತ ಮುರಳಿ ಗೋಳು ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಮತ್ತೆ ಹೇಳ್ತಾ ಇರ್ತೇನೆ ನಿನಗೆ ಯಾವತ್ತೂ ಅನ್ಯಾಯ ಮಾಡಲ್ಲ ದಯವಿಟ್ಟು ನನ್ನನ್ನು ಮನೆ ಕರಿ ವಿಮಲಾ ಅಂತ ಅನ್ಬೇಕಾದ್ರೆ ಈಗ ಮಾಡಿರೋ ಅನ್ಯಾಯನೇ ಸಿಕ್ಕಾಬಟ್ಟೆ ಹೊಟ್ಟೆ ತುಂಬಿದೆ, ಹೊಟ್ಟೆಲಿ ತುಂಬ್ಕೊಳ್ಳೋಕ್ಕೆ ಜಾಗ ಇಲ್ಲ ರೀ ಅಂತ ಕಣ್ಣೀರು ಹಾಕ್ತಾ ಇರ್ತಾಳೆ. ಹಾಗೆ ಅಪ್ಪ ಹೇಳ್ದಂಗೆ ದಯವಿಟ್ಟು ಇಲ್ಲಿಂದ ಹೊರಟೋಗಿ ಅಂತ ಹೇಳ್ತಿರ್ಬೇಕಾದ್ರೆ ಮುರಳಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ನಿಮ್ಮ ಮಾತು ಕೇಳೋಕ್ಕಾಗಲಿ ಅಥವಾ ನಿಮ್ಮನ್ನು ನೋಡೋಕ್ಕಾಗಲಿ ನನಗಿಷ್ಟ ಇಲ್ಲ, ಇಲ್ಲಿಂದ ಹೊರಟೋಗಿ ಅಂತ ಅನ್ಬೇಕಾದ್ರೆ ಮುರಳಿ ಸಿಕ್ಕಾಪಟ್ಟೆ ಶಾಕ್ ಆಗಿ ನಿಂತ್ಕೊತಾನೆ. ಹಾಗೆ ಇನ್ನೊಂದು ಕಡೆ ಆರ್ತಿನೂ ಸಹ ಅಪ್ಪ ದಯವಿಟ್ಟು ಇಲ್ಲಿಂದ ಹೊರಟೋಗಿ ಅಂತ ಅಂದಾಗ ಅವನಿಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ತಾತ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು ನೋಡು ದಶರಥ, ಈ ಮನುಷ್ಯನ ನೀನು ಕಳಿಸ್ತೀಯ ಅಥವಾ ನಾನೇ ಕತ್ತಿಡ್ದು ದೂಕ್ಲ ಅಂತ ಅನ್ಬೇಕಾದ್ರೆ ಇಲ್ಲಿ ಎಲ್ಲರ ಮನಸ್ಸಿಗೂ ನೋವಾಗಿದೆ, ಮುರಳಿ ಇಲ್ಲಿಂದ ಹೊರಟೋಗು ಅಂತ ದಶರಥ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ಸಿಕ್ಕಾಪಟ್ಟೆ ಕಣ್ಣೀರು ಹಾಕ್ತಾ ಇರ್ತಾರೆ. ಹಾಗೆ ವೈದೇಹಿ ಹೇಳ್ತಾ ಇರ್ತಾಳೆ, ಬನ್ನಿ ನಾವು ಹೊರಟೋಗೋಣ, ಈ ಮನೆಯವರು ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡರೆ ಒಂದಲ್ಲ ಒಂದು ದಿನ ನಮ್ಮ ಒಪ್ಕೋತಾರೆ, ಅಲ್ಲಿವರೆಗೂ ಕಾಯೋಣ ಅಂತ ಮುರಳಿ ಕೈ ಹಿಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಮುರಳಿ ಮಾತ್ರ ಹೋಗದಲ್ಲೇ ಅಲ್ಲೇ ನಿಂತಿರ್ಬೇಕಾದ್ರೆ ತಾತ ನನ್ನ ಮುಖ ನೋಡ್ತಿದ್ಯಾ ಹೊರಟೋಗು ಅಂತ ಬೈದ ತಕ್ಷಣ ಮುರಳಿ ಕೋಪ ಮಾಡ್ಕೊಂಡು ಹೋಗ್ತಾ ಇದ್ದರೆ ಅವನು ಶಾರದನಿಗೆ ಕೈ ಮುಗಿದು ಕಣ್ಣೀರು ಹಾಕೊಂಡು ಹೋಗ್ತಿರ್ಬೇಕಾದ್ರೆ ಶಾರದ ಸಮಾಧಾನ ಮಾಡಿ ಕಳಿಸ್ತಾ ಇರ್ತಾಳೆ. ಈ ಕಡೆ ಮುರಳಿ ವೈದೇಹಿ ಹೋಗಿದ್ದನ್ನು ನೋಡಿ ಸಿಕ್ಕಾಬಟ್ಟೆ ಕಣ್ಣೀರು ಹಾಕ್ಕೊಂಡು ನೆನಪು ಮಾಡಿಕೊಂಡು ವಿಮಲ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಸುಮಿತ್ರಾ ಅವಳನ್ನ ಹಗ್ ಮಾಡಿಕೊಂಡು ಕಣ್ಣೀರು ಹಾಕ್ತಾ ಇರ್ತಾಳೆ. ಹಾಗೆ ಮನೆಯವರೆಲ್ಲರೂ ಸಹ ಕಣ್ಣೀರು ಹಾಕ್ಕೊಂಡು ವಿಮಲನ್ನ ಸಮಾಧಾನ ಮಾಡ್ತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.